ಸಿಲಿಕಾನ್ ಸಿಟಿಯಲ್ಲಿ ನಿನ್ನೆಯಿಂದ ಆರಂಭವಾಗಿರುವಂತಹ ಏರ್ ಶೋ ಇಂದು ಕೂಡ ಮುಂದುವರಿಯಲಿದೆ. ಯಲಹಂಕ ವಾಯುನೆಲೆಯಲ್ಲಿ ಏರ್ ಶೋ ನಡೀತಾ ಇದ್ದು ಲಕ್ಷಾಂತರ ಜನರನ್ನ ಸೆಳೆದಿದೆ. ಈ ಬಾರಿ ಒಟ್ಟು 51 ರಾಷ್ಟ್ರಗಳು 579 ಕಂಪನಿಗಳು ವೈಮಾನಿಕ ಪ್ರದರ್ಶನದಲ್ಲಿ ಪಾಲ್ಗೊಂಡಿದ್ವು. ಹಾಗೇನೆ 72 ಯುದ್ಧ ವಿಮಾನಗಳು ಪ್ರದರ್ಶನ ಹಾರಾಟವನ್ನು ನಡೆಸಿದ್ವು. ಮೆಟ್ರೋ ಮಂದಿ ಹತ್ತಿರದಿಂದಲೇ ಲೋಹದ ಹಕ್ಕಿಗಳ ಹಾರಾಟ ನೋಡಿ ರೋಮಾಂಚನಗೊಂಡ್ರು. ಈ ಯುದ್ಧ ವಿಮಾನಗಳು ಸಹ ಪ್ರೇಕ್ಷಕರನ್ನ ಇನ್ನಷ್ಟು ಮೋಡಿ ಮಾಡಲಿವೆ. ಸಿಲಿಕಾನ್ ಸಿಟಿಯಲ್ಲಿ ನಿನ್ನೆಯಿಂದ ಆರಂಭವಾಗಿರುವಂತಹ ಏರ್ ಶೋ ಇವತ್ತು ಕೂಡ ಮುಂದುವರಿಯುತ್ತೆ. ಯಲಹಂಕ ವಾಯುನೆಲೆಯಲ್ಲಿ ಈ ಒಂದು ಏರ್ ಶೋ ನಡೀತಾ ಇದೆ. ಈ ಒಂದು ಏರ್ ಶೋ ನೋಡೋದಕ್ಕೆ ಬಹಳಷ್ಟು ಜನರು ಅಲ್ಲಿಗೆ ಬರ್ತಾ ಇದ್ದಾರೆ. ಆಲ್ಮೋಸ್ಟ್ ಒಂದು ಲಕ್ಷಾಂತರ ಜನ ಅಂತಲೇ ಹೇಳ್ಬೋದು. ಈ ಬಾರಿ ಒಟ್ಟು 51 ರಾಷ್ಟ್ರಗಳು ಹಾಗೇನೆ 579 ಕಂಪನಿಗಳು ಈ ಒಂದು ವೈಮಾನಿಕ ಪ್ರದರ್ಶನದಲ್ಲಿ ಪಾಲ್ಗೊಂಡಿವೆ. ಹಾಗೇನೆ 72 ಯುದ್ಧ ವಿಮಾನಗಳು ಪ್ರದರ್ಶನ ಹಾರಾಟವನ್ನ ನಡೆಸ್ತಾ ಇವೆ. ಇನ್ನು ಮೆಟ್ರೋ ಮಂದಿ ಅಂದ್ರೆ ಬೆಂಗಳೂರಿನ ಮಂದಿ ಹತ್ತಿರದಿಂದಲೇ ಲೋಹದ ಹಕ್ಕಿಗಳ ಹಾರಾಟ ನೋಡಿ ರೋಮಾಂಚನಗೊಂಡ್ರು. ಈ ಯುದ್ಧ ವಿಮಾನಗಳು ಸಹ ಪ್ರೇಕ್ಷಕರನ್ನ ಇನ್ನಷ್ಟು ಮೋಡಿ ಮಾಡ್ತಾನೆ ಇವೆ. ಆಕಾಶದಲ್ಲಿ ಬಾನಂಗಳದಲ್ಲಿ ಲೋಹದ ಹಕ್ಕಿಗಳ ಸ್ವಚ್ಛಂದ ಹಾರಾಟವನ್ನ ನೋಡಿ ಪುಳಕಿತಗೊಳ್ತಾ ಇದ್ದಾರೆ ಬೆಂಗಳೂರಿನ ಜನ. ಅಂದ್ರೆ ಸಿಲಿಕಾನ್ ಸಿಟಿಯಲ್ಲಿ ಏನು ನಿನ್ನೆಯಿಂದ ಇನ್ನೊಂದು 5 ದಿನಗಳವರೆಗೆ ಈ ಒಂದು ಲೋಹದ ಹಕ್ಕಿಗಳ ಹಾರಾಟ ಇರುತ್ತೆ. ಅದು ಯಲಹಂಕದಲ್ಲಿ ಈಗಾಗಲೇ ವೀಕ್ಷಕರೇ, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ಯಲಹಂಕದ ವಾಯುನೆಲೆಯಿಂದ ನೇರ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ, ಏರ್ ಶೋ 2017 ಯಾವ ರೀತಿ ನಡೀತಾ ಇದೆ? ಇವತ್ತು ಆಲ್ರೆಡಿ 2ನೇ ದಿನ, ಹೇಗೆ ನಡೀತಾ ಇದೆ ಅಂತ? ಹಾಪರ್ಣ ಏರೋಸ್ಪೇಸ್ ಹಬ್ ಎಂದೇ ಕರೆಸಿಕೊಳ್ಳುವಂತಹ ಯಲಹಂಕ ವಾಯುನೆಲೆ ಇವತ್ತು 2ನೇ ದಿನದ ಅದ್ಭುತ ಏರ್ ಶೋಗೆ ವೇದಿಕೆ ಆಗ್ತಿದೆ. ನಿನ್ನೆ ಕೂಡ ರಕ್ಷಣಾ ಸಚಿವರಾಗಿರುವಂತಹ ಮನೋಹರ್ ಪರಿಕರ್ ಈ ಒಂದು ಏರ್ ಶೋಗೆ ಚಾಲನೆ ನೀಡಿದ್ರು. ನಂತರ ಬೇರೆ ಬೇರೆ ದೇಶಗಳ ಸ್ವದೇಶಿ ಅಟ್ ದಿ ಸೇಮ್ ಟೈಮ್ ವಿದೇಶಿಯ ಬೇರೆ ಬೇರೆ ದೇಶಗಳ ಏರ್ ಕ್ರಾಫ್ಟ್ಗಳು ಜೊತೆಗೆ ಲಘು ಹೆಲಿಕಾಪ್ಟರ್ಗಳು ಆಕಾಶದಲ್ಲಿ ಒಂದು ಬಣ್ಣದ ಚಿತ್ತಾರವನ್ನ ಮೂಡಿಸುವ ಮೂಲಕ ಪ್ರೇಕ್ಷಕರನ್ನ ಮನಸೂರೆಗೊಂಡಿದ್ವು. ಇವತ್ತು ಕೂಡ ಬೆಳಿಗ್ಗೆಯಿಂದಲೇ ಈ ರೋಮಾಂಚನಗೊಳಿಸುವಂತಹ ಏರ್ ಶೋ ಆರಂಭವಾಗಿದೆ. ಇದೀಗ ನಮಗೆ ದೃಶ್ಯದಲ್ಲಿ ಕಾಣಿಸ್ತಾ ಇದೆ. ಬೆಳಿಗ್ಗೆಯಿಂದಲೇ ಈ ಒಂದು ಏರ್ ಶೋ ಆರಂಭವಾಗಿರುವಂತದ್ದು. ಸ್ವದೇಶಿ ಹಾಗೆ ಅಟ್ ದಿ ಸೇಮ್ ಟೈಮ್ ವಿದೇಶಿ ಯುದ್ಧ ವಿಮಾನಗಳು ಈ ಒಂದು ತಮ್ಮ ಒಂದು ಹಾರಾಟವನ್ನ ಪ್ರದರ್ಶಿಸ್ತಾ ಇದ್ದಾವೆ. ನಮ್ಮ ಭಾರತದ ಒಂದು ಪ್ರಮುಖವಾಗಿ ನೋಡ್ತಾ ಹೋಗೋದಾದ್ರೆ HAL ನಿರ್ಮಿತ ಯುದ್ಧ ವಿಮಾನಗಳು ಕೂಡ ಇವತ್ತು ಬೆಳಿಗ್ಗೆಯಿಂದ ಪ್ರದರ್ಶನವನ್ನ ನೀಡ್ತಾ ಇದ್ದಾವೆ. ಪ್ರಮುಖವಾಗಿ ತೇಜಸ್ ಯುದ್ಧ ವಿಮಾನ ಇವತ್ತಿನ ಪ್ರಮುಖ ಆಕರ್ಷಣೆ ಎನಿಸಿಕೊಂಡಿದೆ. ಬೆಳಿಗ್ಗೆಯಿಂದಲೂ ಕೂಡ ಬಾನಂಗಳದಲ್ಲಿ ಒಂದು ಬಣ್ಣದ ಚಿತ್ತಾರವನ್ನ ಮೂಡಿಸುವ ಮೂಲಕ ಜೊತೆಗೆ ಗರ್ಜಿಸುವ ಮೂಲಕ ಇಲ್ಲಿರುವಂತಹ ಪ್ರೇಕ್ಷಕರ ಮನಸೂರೆಗೊಳಿಸ್ತಾ ಇದೆ. ಹಾಗೆ ವಿದೇಶಿಯ ಯುದ್ಧ ವಿಮಾನಗಳು ಆಕರ್ಷಣೆಯನ್ನ ನೋಡ್ತಾ ಹೋಗೋದಾದ್ರೆ ಸಾರಂಗ್ ಆಗಿರ್ಬೋದು ಅಥವಾ ಫ್ರಾನ್ಸ್ ಜೊತೆಗೆ HAL ಜೊತೆಗೂಡಿ ನಿರ್ಮಿಸ್ತಾ ಇರುವಂತಹ ರಫೇಲ್ ಯುದ್ಧ ವಿಮಾನಗಳಾಗಿರ್ಬೋದು, ಹಾಗೆ ಲಘು ಹೆಲಿಕಾಪ್ಟರ್ಗಳು ಕೂಡ ಬಾನಂಗಳದಲ್ಲಿ ತಮ್ಮ ಒಂದು ಗರ್ಜನೆಯನ್ನ ಮೊಳಗಿಸ್ತಾ ಇರುವಂತದ್ದು. ಹಾಗೆ ಇಲ್ಲಿರುವಂತಹ ಸಾವಿರಾರು ಪ್ರೇಕ್ಷಕರು ಕೂಡ ಇವುಗಳ ಒಂದು ಚಿತ್ತಾರವನ್ನ, ಲೋಹದ ಹಕ್ಕಿಗಳ ಕಲರವವನ್ನ ನೋಡುವುದರ ಮೂಲಕ ಮನಸೂರೆಗೊಳ್ತಿದ್ದಾರೆ. ಇವತ್ತು ಕೂಡ ಈಗಾಗಲೇ ನಮಗೆ ದೃಶ್ಯದಲ್ಲಿ ಕಾಣಿಸ್ತಾ ಇದೆ. ಸಾವಿರಾರು ಜನರು ಈ ಒಂದು ಏರ್ ಶೋ ನಡೀತಾ ಇದೆ ಆ ಒಂದು ಪ್ಲೇಸ್ ನಲ್ಲಿ ನೆರೆಯುವುದರ ಮೂಲಕ ಈ ಒಂದು ಲೋಹದ ಹಕ್ಕಿಗಳ ಚಿತ್ತಾರವನ್ನ ಕಣ್ತುಂಬಿಕೊಳ್ತಿದ್ದಾರೆ. ಹಾಗೆ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾದ್ರೆ ಈ ಒಂದು ಪೈಲಟ್ ಗಳ ಸಾಹಸ ಪ್ರದರ್ಶನ ಸುಮಾರು 1000ದಿಂದ 2000 ಅಡಿಯ ಎತ್ತರಕ್ಕೆ ಆಕಾಶದಲ್ಲಿ ತಮ್ಮ ಒಂದು ಸಾಹಸಗಳನ್ನ ಪ್ರದರ್ಶನವನ್ನ ಮಾಡ್ತಾರೆ. ಆ ಒಂದು ಫ್ಲೈಟ್ ಗಳನ್ನ ಬೇರೆ ರೀತಿಯಾಗಿ ತಿರುಗಿಸುವುದರ ಮೂಲಕ ಒಂದು ಸಾಹಸ ಪ್ರದರ್ಶನ ಮಾಡ್ತಾರೆ. ಜೊತೆಗೆ ಪ್ರೇಕ್ಷಕರನ್ನ ರೋಮಾಂಚನಗೊಳಿಸ್ತಾರೆ. ಹಾಗೆ ಇವತ್ತಿನ ಒಂದು ಹೈಲೈಟ್ ಅನ್ನ ನೋಡ್ತಾ ಹೋಗೋದಾದ್ರೆ ಇವತ್ತು ಅಮೆರಿಕ
ಅಮೆರಿಕದ ಒಂದು ಯುದ್ಧ ವಿಮಾನ ಹಾಗೆ ರಷ್ಯಾದ ಒಂದು ಯುದ್ಧ ವಿಮಾನ ಇವತ್ತಿನ ಪ್ರಮುಖ ಆಕರ್ಷಣೆ ಎನಿಸಿಕೊಂಡಿದೆ. ಜೊತೆಗೆ ಭಾರತದ AEWC ಎಂಬ ಒಂದು ಯುದ್ಧ ವಿಮಾನ ಇವತ್ತು ತನ್ನ ಸಾಹಸ ಪ್ರದರ್ಶನವನ್ನ ಮಾಡುವುದರ ಮೂಲಕ ಭಾರತದ ವಾಯುಪಡೆಗೆ ಸೇರ್ಪಡೆಗೊಳ್ತಿದೆ. ಇದು ಏರ್ ಶೋನ ಒಂದು ಹೈಲೈಟ್ಸ್ ಆದ್ರೆ ಮತ್ತೆ ಇವತ್ತು ವ್ಯಾಪಾರ ವಹಿವಾಟಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನ ನೀಡಲಾಗಿದೆ. ಬೇರೆ ಬೇರೆ ದೇಶಗಳಿಂದ ಬಂದಿರುವಂತಹ ಕಂಪನಿ ಪ್ರತಿನಿಧಿಗಳು ತಮ್ಮ ಒಂದು ರಕ್ಷಣಾ ಸಾಮಗ್ರಿಗಳನ್ನ ಇಲ್ಲಿ ಡಿಸ್ಪ್ಲೇ ಮಾಡುವ ಮೂಲಕ ತಮ್ಮ ರಕ್ಷಣಾ ಸಾಮರ್ಥ್ಯ ಏನು, ಯಾವ ರಕ್ಷಣಾ ಸಾಮಗ್ರಿಗಳು ಎಷ್ಟರ ಮೂಲಕ ಒಂದು ಸಾಮರ್ಥ್ಯ ಹೊಂದಿದ್ದಾವೆ ಎಂಬ ಒಂದು ಡಿಸ್ಪ್ಲೇನು ಕೂಡ ಮಾಡಲಿದ್ದಾರೆ. ಇವತ್ತು ಈ ಒಂದು ಕಾರ್ಯಕ್ರಮಗಳು ನಡೆಯುತ್ತೆ. ಹಾಗೆ ನಾಳೆ ವೀಕ್ಷಕರು ಕೂಡ ಅವಕಾಶ ಮಾಡಿಕೊಳ್ಳಲಾಗುತ್ತೆ. ಈಗಾಗಲೇ ಅಪ್ಪಣ್ಣ ನಮಗೆ ಬಾನಂಗಡದಲ್ಲಿ ಕಾಣ್ತಾ ಇದೆ, ಇದು ರಫೇಲ್ ಯುದ್ಧ ವಿಮಾನ, ಫ್ರಾನ್ಸ್ ನಿರ್ಮಿತ ರಫೇಲ್ ಯುದ್ಧ ವಿಮಾನ ಇದೀಗ ಒಂದು ಚಿತ್ತಾರವನ್ನ ಮೂಡಿಸ್ತಾ ಇದೆ. ಗರ್ಜಿಸುತ್ತಾ 2000 ಮಹಿಳೆ ಬಾನಂಗಳದಲ್ಲಿ ತನ್ನ ಒಂದು ಕಲರವನ್ನ ಮೂಡಿಸ್ತಾ ಇದೆ. ಪ್ರೇಕ್ಷಕರು ಕೂಡ ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಇರುವುದರ ಮೂಲಕ ಆ ಒಂದು ಕಲರವನ್ನ ಕಣ್ತುಂಬಿಕೊಳ್ತಿರುವಂತಹ ನಮಗೆ ದೃಶ್ಯ ಕಾಣಿಸ್ತಾ ಇದೆ. HAL ಮತ್ತೆ ಫ್ರಾನ್ಸ್ ಜೊತೆಗೂಡಿ ನಿರ್ಮಿಸಿರುವಂತಹ ಯುದ್ಧ ವಿಮಾನ ಸುಮಾರು 3000 ಅಡಿಯವರೆಗೂ ಕೂಡ ಇದು ನಭದ ಅಂಗಳಕ್ಕೆ ಜಿಗಿಯಲಿದೆ.